ಶ್ರೀಮತಿ ಲಕ್ಷ್ಮಿ ನಮ್ಮ ಸಿಆರ್ಪಿಗಳಾದ ಶ್ರೀ ರಮೇಶ್ ಮಲ್ಲಪ್ಪ ಸರ್ ಮತ್ತು ಸಾಕ್ಷಿ ಕಾರ್ಯಕ್ರಮದ ಸಂಚಾಲಕರಾದ ಶ್ರೀ ಜನಾರ್ದನ್ ನಾಯ್ಕ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಶಾಲೆಯ SDMC ಅಧ್ಯಕ್ಷರು ವೇದಿಕೆಗೆ ಬರಬೇಕಂತೇಳಿ ಆಹ್ವಾನಿಸ್ತಾ ಇದ್ದೇವೆ. ಜ್ಞಾನದ ಚಿಲುಮೆಯ ಶಿಬಿರ ಹಾಗೂ ನಮ್ಮ ಶಾಲೆಯ ಸಹೋದ್ಯೋಗಿ ಉದ್ಯೋನ್ಮುಖ ಲೇಖಕಿ ಹಾಗೂ ಕವಯತ್ರಿ ಆಗಿ ಇತ್ತೀಚೆಗೆ ಹೊರಹೊಮ್ಮುತ್ತಿದ್ದಾರೆ ಶ್ರೀಮತಿ ಮಾದೇವಿ ಟಿಗೋಡ್ ಅವರ 3ನೇ ಪುಸ್ತಕ ಬಿಡುಗಡೆ ಉದ್ಘಾಟನಾ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಲು ತಾವೆಲ್ಲರೂ ಆಗಮಿಸಿದ್ದೀರಿ. ನನಗೆ ಈ ವೇದಿಕೆಯಿಂದ ಗಣ್ಯರನ್ನು ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ತಮ್ಮೆಲ್ಲರನ್ನು ಸ್ವಾಗತಿಸಲು ಬಹಳ ಸಂತೋಷ ಎನಿಸುತ್ತದೆ. ನಿರ್ಮಲ ಹೃದಯದ ವ್ಯಕ್ತಿ ಯಾವಾಗಲೂ ಉತ್ತಮ ನಗುವನ್ನು ಹೊಂದಿರುತ್ತಾರೆ. ಅಂತವರು ಜಗತ್ತನ್ನೇ ತಮ್ಮ ಮಂದಹಾಸದಿಂದ ಸೆರೆ ಹಿಡಿಯುತ್ತಾರೆ ಎಂಬ ಉಕ್ತಿಯಂತೆ ಅತ್ಯಂತ ಸರಳ ಸಜ್ಜನಿಕೆಯ ಸಹನಾಮೂರ್ತಿಯಾಗಿರುವ ಡಾಕ್ಟರೇಟ್ ಪದವಿ ಪಡೆದಿರುವ ಹಾಗೂ ನಮ್ಮ ಶಾಲೆಯ ಉಸ್ತುವಾರಿ ಮಾರ್ಗದರ್ಶಕರಾಗಿರುವ ನಮ್ಮ ಶಾಲೆಯ ಆಡಳಿತಾತ್ಮಕ ಹಾಗೂ ನಮ್ಮ ಶಾಲೆಯ ಭೌತಿಕ ಮತ್ತು ನಮ್ಮ ಶಾಲೆಯ ಶೈಕ್ಷಣಿಕ ಗುಣಮಟ್ಟವನ್ನು ತಮ್ಮೆಲ್ಲರಿಗಿಂತ ಹೆಚ್ಚಾಗಿ ಅವರು ಆಳವಾಗಿ ಪರಿಶೀಲಿಸಿದ್ದಾರೆ. ಅವರೇ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಇವತ್ತು ಆಗಮಿಸಿದ್ದಾರೆ. ಡಾಕ್ಟರ್ ಶುಭಾ ನಾಯ್ಕ ಹಿರಿಯ ಉಪನ್ಯಾಸಕರು ದಯವಿಟ್ಟು ಇವರಿಗೆ ನಾನು ಈ ಸಂಘಟನೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಈ ಪ್ರತಿ ಬಿಡುಗಡೆಗೆ ನಮ್ಮ ಹಿರಿಯ ಸಾಹಿತಿಗಳು, ನಾನು ಅವ್ರು ಇಷ್ಟು ಹಿರಿಯರಂತ ನೋಡ್ಲಿಲ್ಲ, ನಾನು ಹೆಂಗಿದ್ದಾರೆ ಅಂತ ತಿಳ್ಕೊಂಡಿದ್ದೆ. ನಾನು ಸರ್ ಅನ್ನು ಯಾವತ್ತೂ ನೋಡ್ಲಿಲ್ಲ ಆಗಿತ್ತು. ಅವ್ರು ಬಂದಾಗ ನೋಡ್ಕೊಂಡು ನಂಗೆ ಆಶ್ಚರ್ಯ ಇತ್ತು. ಅವ್ರ ಆ ಚೈತನ್ಯ ನೋಡಿದ್ರೆ ನಮ್ಮ ಏಜಿಗೆ ನಾವು ಈಗಲೇ ಎಷ್ಟು ಹಿಂದಿದ್ದೇವೆ ಅನಿಸ್ತದೆ. ಅವರು ಈ ನಮ್ಮ ಇದು ಶಿಬಿರದ ಚಿಲುಮೆಯೇ ಸರಿ 90 ವರ್ಷದ ಹಿರಿಯ ಸಾಹಿತಿಗಳು ಡಾಕ್ಟರ್ NR ನಾಯಕ್, ಹಿರಿಯ ಸಾಹಿತಿಗಳು ನಮ್ಮ ಶಾಲೆಗೆ ಇವತ್ತು ಪಾದಾರ್ಪಣೆ ಮಾಡಿದ್ದೆ ನಮಗೆಲ್ಲ ಭೂಮಿ ಅನಿಸ್ತದೆ. ಅವರಿಗೆ ನಾನು ನಮ್ಮ ಇಡೀ ಗುಣವಂತ ಊರಿನ ಪರವಾಗಿ ಹಾಗೂ ಈ ಸಂಘಟನೆಯ ಪರವಾಗಿ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೊಡ್ತೇನೆ. ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಮೂರ್ತಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನ ದೀಪೋ ಹರತು ಪಾಪಾನಿ ಸಭಾಜ್ಯೋತಿ ನಮೋಸ್ತುತೆ ಸಭಾಜ್ಯೋತಿ ನಮೋಸ್ತುತೆ. ಸಭಾರವರು ನೆರವೇರಿಸಿಕೊಡಬೇಕು ಅಂತೇಳಿ ಅವರಲ್ಲಿ ಕೇಳ್ತಾ ಇದ್ದೇವೆ. ಇದರ ಕೃತಿ ಪರಿಚಯವನ್ನ ನೆರವೇರಿಸಿಕೊಡಲಿದ್ದಾರೆ ಶ್ರೀ ರಾಘವೇಂದ್ರ ಗೌಡ, ಶಿಕ್ಷಕ ಸಾಹಿತಿಗಳು, ಯಲ್ಲಾಪುರ. ಶ್ರೀ ರಾಘವೇಂದ್ರ ಗೌಡ, ಶಿಕ್ಷಕ ಸಾಹಿತಿಗಳು,
ಯಲ್ಲಾಪುರ ಇವರು ಕೃತಿ ಪರಿಚಯಕ್ಕಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವತ್ತಿನ ದಿನ ಬಂಧುಗಳೇ, ಇದೀಗ ತಾನೇ ಶ್ರೀಯುತ ಎನ್.ಆರ್. ನಾಯ್ಕರವರ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಂಡಿರತಕ್ಕಂಥ ಪುಸ್ತಕದ ಹೊತ್ತಿಗೆಯ ಕಿರು ಪರಿಚಯವನ್ನು ಮಾಡುವ ಸಲುವಾಗಿ ಈ ಕ್ಷಣದಲ್ಲಿ ನಾನಿಲ್ಲಿ ಉಪಸ್ಥಿತಿದ್ದೇನೆ. ಬಂಧುಗಳೇ, ಈ ಪುಸ್ತಕದ ಹೊರಪುಟದಲ್ಲಿರ್ತಕ್ಕಂತಹ ಶೀರ್ಷಿಕೆಯಾಗಿರಬಹುದು, ಹಾಗೆ ಪುಸ್ತಕದ ಒಳಭಾಗದಲ್ಲಿರ್ತಕ್ಕಂತಹ ವಿಷಯ ವಸ್ತುವಾಗಿರಬಹುದು, ಇವೆರಡು ಈಗಾಗಲೇ ಸಮಾಜದಲ್ಲಿ ಮಹತ್ತರವಾದಂತಹ ಸ್ಥಾನವನ್ನು ತಲುಪಿ ಆಗಿರೋದ್ರಿಂದ ಇದರ ಪರಿಚಯವನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಹಾಗೆ ಸಂಘಟಕರು ಸಮಯದ ನಿರ್ಬಂಧವನ್ನು ಕೂಡ ಹೇರಿರೋದ್ರಿಂದ ಅವರು ಹೇಳಿರುವಂಥ ಸಮಯದಲ್ಲಿಯೇ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕಾದ ಆದಲ್ಲಿ ಇನ್ನೊಂದಿಷ್ಟು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕಾಗ್ತದೆ. ಹಾಗಾಗಿ ಈ ಪುಸ್ತಕದ ವಿಮರ್ಶೆಗೆ ಇಳಿಯಲಿಗೆ ಕೇವಲ 2 ಹಂತಗಳಲ್ಲಿ, ಒಂದು ಪುಸ್ತಕದ ಹೊರಭಾಗದಲ್ಲಿ ಏನೇನಿದೆ ಅದರ ಪರಿಚಯ ಮತ್ತು ಒಳಭಾಗದಲ್ಲಿ ಇರತಕ್ಕಂಥ ವಿಷಯ ವಸ್ತುವಿನ ಪರಿಚಯವನ್ನು ಮಾಡೋದಕ್ಕೋಸ್ಕರ ಈಗ ಪ್ರಾರಂಭ ಮಾಡೋಣ. ಬಂಧುಗಳೇ, ಇದೀಗ ನಿಮ್ಮ ಮುಂದೆ ಪ್ರಕಟಗೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಸಮಾಜಮುಖಿ ಗುಣವಂತೆ ಶಂಭುಗೌಡ ಅಂತಕ್ಕಂಥದ್ದು. ಈಗಾಗಲೇ ಗುಣನಿಧಿ ಶಂಭುಗೌಡರ ಬಗ್ಗೆ ನೀವು ಈಗಾಗಲೇ ತಿಳ್ಕೊಂಡೇ ಆಗಿದೆ. ಇದರ ಹಿಂದೆ ಈ ಪುಸ್ತಕ ಬಿಡುಗಡೆಯಾಗಿದೆ. ಇವತ್ತಿನ ಪುಸ್ತಕ ಸಮಾಜಮುಖಿ ಗುಣವಂತೆ ಶಂಭುಗೌಡ ಅಂತಕ್ಕಂಥದ್ದು. ಈ ಪುಸ್ತಕ ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಬಿಜಿನಗರದಲ್ಲಿರ್ತಕ್ಕಂಥದ್ದು. ನಾಗಮಂಡಲ ತಾಲೂಕು ಮಂಡ್ಯದ ವಿಕಸನ ಪ್ರಕಾಶನವು ಈ ಪುಸ್ತಕವನ್ನು ಪ್ರಕಟಿಸಿರ್ತಾ ಇದೆ. ಹಾಗೆ ಈ ಪುಸ್ತಕದ ಪ್ರಿಂಟೆಡ್ ಜವಾಬ್ದಾರಿಯನ್ನು ದಿಗ್ಭ್ರಾಂತನಾದಂತಹ ಪತ್ರಕರ್ತ ಕೇಳ್ತಾರೆ, ಯಾಕೆ ಗುರುಗಳೇ ಅಂತ. ಯಾಕಂದರೆ ಯುದ್ಧಕಾಂಡ ಮುಗಿದ ಮೇಲೆ, ಉತ್ತರಕಾಂಡ ಮುಗಿದ ಮೇಲೆ ನನ್ನ ನೆನಪಿನ ಶಕ್ತಿ ಕುಂದಿದೆ, ಸಂಶೋಧನೆಗೆ ನನ್ನ ಮನಸ್ಸು ಸ್ಪಂದಿಸ್ತಾ ಇಲ್ಲ, ಹಾಗೆ ಅನುಭವಿಸುವಂತಹ ವಯಸ್ಸು ಮುಗಿತಾ ಬಂತೇನೋ ಅಂತ ಅನ್ನಿಸ್ತಾ ಇದೆ ಅನ್ನುವಂಥ ಉತ್ತರವನ್ನು ಕೊಡ್ತಾರೆ ಶ್ರೇಷ್ಠ ಸಾಹಿತಿ. ಅಲ್ಲಿಗೆ ಒಬ್ಬ ಕವಿಯಾದವ, ಒಬ್ಬ ಲೇಖಕನಾದವ ಅನುಭವಿಸುವುದನ್ನು ಎಷ್ಟು ಮುಖ್ಯವಾಗಿ ಪರಿಗಣಿಸಬೇಕು ಅನ್ನುವಂತಹ ಒಂದು ವಿಷಯ ವಸ್ತು ಪ್ರಾಧಾನ್ಯತೆಗೆ ಬರುತ್ತದೆ. ಅನುಭವ ಒಬ್ಬ ಲೇಖಕನಿಗೆ ಬೇಕು. ಈ ನಿಟ್ಟಿನಲ್ಲಿ ಬಹುಶಃ ಮಹಾದೇವಿ ಗೌಡರು ಅದೃಷ್ಟವಂತರು ಅಂತಾನೆ ಹೇಳ್ತಾರೆ. ಯಾಕಂತಂದ್ರೆ ಈ ಪುಸ್ತಕದ ವಿಷಯ ವಸ್ತು ಶಂಭುಗೌಡರು. ಶಿಕ್ಷಕರ ಬಂದದ ಎಲ್ರಿಗೂ ಯಾರಿಗಾರು ಹೇಳಿದ್ರು, ಒಂದು ಶಾಲೆಯನ್ನು ನೋಡ್ಬೇಕಿದ್ರೆ ಅಲ್ಲಿ ಪಾಲಕ, ಬಾಲಕ, ಶಿಕ್ಷಕ ಈ 3 ಜನ ಕೊಂಡಿ ಸರಿ ಇರ್ಬೇಕು. ನಾನು ನನ್ನ ಸರ್ವಿಸ್ ಅಲ್ಲಿ ನಮ್ಮ ಮನೆಯಲ್ಲಾದ್ರೂ ಹೌದು, ಶಾಲೆಯಲ್ಲಾದವರು ಒಂದು ಕೊಂಡಿನೂ ಸ್ವಲ್ಪ ಕಳ್ಸಿ ಕೊಡುದಿಲ್ಲ. ಒಂದು ಚೈನಲ್ಲಿ ಒಂದು ಸ್ವಲ್ಪ ಏರ್ಪಡೆ ತುಂಡಾದ್ರೆ ಅಲ್ಲಿ ನಮ್ಗೆ ಏನಿರುವುದಿಲ್ಲ. ಅದೇ ರೀತಿ ಶಾಲೆ ಮೇಲೆ ಸಣ್ಣ ಪುಟ್ಟ ಸಮಸ್ಯೆ ಬರ್ತದೆ, ಹೋಗ್ತದೆ, ಎಲ್ಲ ಇರ್ತದೆ. ಆದ್ರೆ ನಾವು ಒಂದು ಮುಖ್ಯಸ್ಥರ ಸ್ಥಾನದಲ್ಲಿ ನಾನಿದ್ದಾಗ ನಾವು ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕಾಗ್ತದೆ. ಇಲ್ಲಿಯ ಎಲ್ಲ ಶಿಕ್ಷಕ ವೃಂದದವರಾಗ್ಲಿ, ನಮ್ಮ ಅಡುಗೆ ಸಿಬ್ಬಂದಿಯವರಾಗ್ಲಿ, ಮಕ್ಕಳಾಗ್ಲಿ, SDMC ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಕ್ಕೆ ನನ್ನನ್ನು ಅಂಕೋಲಾ ಲಯನ್ಸ್ ಕ್ಲಬ್ ಅವರು
ಗುರುತಿಸಿ ಸಾವಿತ್ರಿ ಫುಲೆಬಾಯಿ ಅವರ ಅಕ್ಷರದ ಸಾವಿತ್ರಿ ಫುಲೆಬಾಯಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸ್ಥಳೀಯ ಆರಾಧ್ಯ ದೈವ ಶ್ರೀ ಶಂಭುಲಿಂಗೇಶ್ವರ ಗುಣವಂತೇಶ್ವರ ಅವನ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಚಿಲುಮೆ ಕಾರ್ಯಕ್ರಮ. ನಮ್ಮಲ್ಲಿರುವಂತಹ ಪ್ರತಿಭೆ, ಕಲೆ ಚಿಲುಮೆಯ ರೂಪದಲ್ಲಿ, ಕಾರಂಜಿಯ ರೂಪದಲ್ಲಿ ಪುಟಿದೇಳಬೇಕು. ಆ ದಿಶೆಯಲ್ಲಿ ನೀವು ಎಲ್ಲರೂ ಕೂಡ ಪ್ರೋತ್ಸಾಹಿಸುವಂಥ ಕಾರ್ಯಕ್ರಮ. ಸಾಕ್ಷಿ ಶಿಕ್ಷಕ ಬಳಗದ ಕಾರ್ಯಕ್ರಮ, ಮಕ್ಕಳ ರಜಾ ಶಿಬಿರ ಮತ್ತು ಇದೇ ವೇದಿಕೆಯಲ್ಲಿ ಈ ಶಾಲೆಯ ಕ್ರಿಯಾಶೀಲ ಶಿಕ್ಷಕಿಯಾದಂತಹ ಮಾಧವಿ ಮೇಡಮ್ ರವರ 3ನೆಯ ಕೃತಿ ಬಿಡುಗಡೆಯ ಸಮಾರಂಭ. ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗೌರವಾನ್ವಿತ ಮಹನೀಯರೇ, ಮುದ್ದು ವಿದ್ಯಾರ್ಥಿಗಳೇ, ಈ ಒಂದು ಸಾಕ್ಷಿ ಬಳಗ ನಮಗೆ ಹಿರಿಯರ ಮಾರ್ಗದರ್ಶನ ಬೇಕು. DVಜಿಯವರು ಒಂದು ಮಾತು ಹೇಳ್ತಾರೆ, ಹಳೆಯ ಬೇರು ಹೊಸ ಚಿಗುರು ಇರಲು ಮರ ಸೊಬಗು ಹೇಳಿ. ಸಾಕ್ಷಿ ಬಳಗ ಅದನ್ನೇ ಅಪೇಕ್ಷೆ ಮಾಡ್ತಾ ಇದೆ. ನಮಗೆ ಹಿರಿಯರ ಮಾರ್ಗದರ್ಶನವೂ ಬೇಕು, ಹಾಗೆ ಹೊಸಬರು ಇದಕ್ಕೆ ಸೇರ್ತಾ ಹೋಗಲೇಬೇಕು ಹೇಳುವಂಥದ್ದು ನಮ್ಮ ಆಶಯ. ಆ ದಿಶೆಯಲ್ಲಿ ಈ ಶಾಲೆಯ SDMC ಅವರು, ಇಲ್ಲಿಯ ಶಿಕ್ಷಕರು, ಇಲ್ಲಿಯ ಸಮುದಾಯ ಶಿಕ್ಷಣಕ್ಕಾಗಿ ಒಳಗೊಳ್ಳುವಂಥ ರೀತಿ ತುಂಬ ಶ್ಲಾಘನೀಯ, ಮಾದರಿಯಾದದ್ದು. ಶ್ರೀಮತಿ ಮಾದೇವಿಗೌಡರು ಅವರ ಮಾವನವರು ದಿವಂಗತ ಶಂಭುಗೌಡರವರು. ಗುಣವಂತೆ ಅಂದ ತಕ್ಷಣವೇ ನೆನಪಿಗೆ ಬರುವುದು ಶಂಭುಗೌಡರವರ ಚಿತ್ರ. ನಮ್ಮೆಲ್ಲರ ಸಾಧನೆ ಮಾಧವಿ ಟೀಚರ್ ಅವರು ಬರೆಯುವ ವಿಭಾಗದಲ್ಲಿ ಎಲ್ಲೋ ಆರಂಭದಲ್ಲಿ ಒಂದಿಷ್ಟು ಏನು ಪಿನ್ ಮಾಡೋದು ನಾನೇ ಇರಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ. ಹೀಗೆ ಬರೆ ನೀನು, ಯಾಕೆಂದ್ರೆ ಬರೀಲಿಕ್ಕೆ ಎಲ್ಲ ಅನುಕೂಲಗಳು ಎಲ್ಲ ಸಂದರ್ಭಗಳು ಅವಳಿಗೆ ಇತ್ತು ಅನ್ನೋದು ನನ್ನ ಮನಸ್ಸಿನಲ್ಲಿ ಇತ್ತು. ಹಾಗಾಗಿ ಅದು ಆರಂಭ ಆಗಿ ಈಗ 3 ಪುಸ್ತಕ ಆಗಿದೆ. ಇದು 3 ಅಲ್ಲ 300 ಆಗಬೇಕು ಅಂತ ಆಶಯ ಇದೆ. ಆಗ್ಲಿಕ್ಕೆ ಸಾಧ್ಯತೆ ಖಂಡಿತ ಇದೆ, ಖಂಡಿತ ಅವಕಾಶ ಇದೆ. ಆ ದಿಶೆಯಲ್ಲಿ ನಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇರಬೇಕು. ಹಿಂದೆ ಇದ್ರೆ ಖಂಡಿತ ಮುಂದೆ ಬರಲಿಕ್ಕೆ, ಹಿಂದೆ ಇರೋದನ್ನ ಬಿಟ್ಟು ಮುಂದೆ ಬರಲಿಕ್ಕೆ ಮನಸ್ಸನ್ನು ಮಾಡೋದು ಈ ಮೂಲಕ, ಈ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದು ದೋಷ ಆಗಲಿ ತೊಂದರೆ ಇಲ್ಲ, ತಿದ್ದುಕೊಳ್ಳಿಕ್ಕೆ ಅವಕಾಶ ಇದೆ. ದೋಷ ಆಗ್ದೇನೆ ಯಾವುದೂ ಕೂಡ ಪ್ರಪಂಚದಲ್ಲಿ ಇಲ್ಲ. ದೋಷ ಆದಾಗ ತಿದ್ದಿ ನಡೆದಾಗ ಅದು ಗಟ್ಟಿ ಆಗ್ತದೆ ಅನ್ನೋದನ್ನ ಒಪ್ಕೊಳ್ಳೇಬೇಕು. ಆ ರೀತಿಯಲ್ಲಿ ಆಗಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಒಂದು ಪರಂಪರೆಯಲ್ಲಿ ಆ ಶಾಲೆ, ಆ ಊರಿನ ಶಾಲೆ ಅಥವಾ ಊರಿನ ದೇವಸ್ಥಾನ ನೋಡಿ ಆ ಊರು ಹೇಗಿರ್ತಂತೆ ಪರಿಗಣನೆ ತಗೊಳ್ತಿದ್ರು. ಈಗ ನಮ್ಮ ಶರಣ ಮುಂದಾಳತ್ವದಲ್ಲಿ ದೇವಸ್ಥಾನ ಕಟ್ಟಡ ಆಗ್ತಾ ಇದೆ. ಹಾಗೆ ಊರಿನ ಸಮಸ್ತ ನಾಗರಿಕ, ಹಳೆ ವಿದ್ಯಾರ್ಥಿಗಳು ಅಥವಾ ನಾಗರಿಕರು, ನಮ್ಮ ಶಿಕ್ಷಕರು ಒಂದರಿಂದ ಕಟ್ಟಡ ಆಗಿದೆ. ಶಿವಾನಂದ ಗೌಡರ ಮುಂದಾಳತ್ವದಲ್ಲಿ 2 ಕಟ್ಟಡ, ನಮ್ಮ ಹಿಂದಿನ MLA ಅವರ ಸುನೀಲ್ ಅಂಕರಿ 2 ಕಟ್ಟಡ ಹಾಕಿದ್ದಾರೆ. ಹಾಗೂ ಒಂದು ಕಟ್ಟಡ ಆಗಿದೆ. ನಾವು ಒಂದು MA ಹೆಗ್ಡೆಯವರ ಮುಂದಾಳತ್ವದಲ್ಲಿ, ಅಂದರೆ ಪ್ಲಾನಿಂಗ್ ಎಲ್ಲ ಅವರೇ ಮಾಡಿದ್ದಾರೆ. ನಮ್ಮ ಒಂದು ಕಟ್ಟಡಕ್ಕೆ ಇದೆಲ್ಲ ಬಿಲ್ಡಿಂಗ್ ತೆಗೆದು ಒಂದು ಸುಂದರವಾದ ಗುಣವಂತೆ, ಹೇಗೆ ಗುಣವಂತೆ ಎಂಬ ಒಂದು ಹೆಸರಿದೆಯೋ ಹಾಗೆ ಸುಂದರವಾದ ಒಂದು ಕಟ್ಟಡ ಇರಲಿ ಅಂತೇಳಿ ಅವರೇ ಒಂದು ಪ್ಲಾನಿಂಗ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಆಗ್ತದಂತ ನಾನು ಭಾವಿಸಿದ್ದೇನೆ. ಹಾಗೆ ಈಗ ಒಂದು ಸಾಕ್ಷಿ ಬಳಗ, ಪ್ಲೀಸ್ ಕಮ್, ನೀವು ಅಷ್ಟೇ ಅವರು ಮಾತಾಡ್ತಾರೆ, ನೀವು ಡೊನೇಷನ್ ತುಂಬಿ ನೀವು ಹೋಗಿ ಅಷ್ಟೇ ಬಿಟ್ಟರೆ ಬೇರೆ ಯಾವುದು ಹೇಳ್ತಾ ಇಲ್ಲ. ಆದರೆ ಸರ್ಕಾರಿ ಶಾಲೆಯಲ್ಲಿ ಬಂದಾಗ ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಒಂದು ಪಾಠವನ್ನು ಕಲಿಸ್ತಾ ಇದೆ. ಈ ಸಾಕ್ಷಿ ಚಿಲುಮೆ ಏನು ಒಂದು 9 ವರ್ಷ ಆಗಿದೆ. ಸರ್ ಹೇಳಿದಾಗೆ, ನಮ್ಮ ಗುರುಗಳು ಹೇಳಿದಾಗೆ, ಇದು 9 ವರ್ಷ ಅಲ್ಲ 106 ವರ್ಷಗಳ ಇದೇ ಸರ್ಕಾರಿ, ಹೀಗೆ ಪ್ರತಿಯೊಂದು ವಿಭಾಗದ ಸರ್ಕಾರಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಗಲಿ ಅಂತ ಹೇಳ್ತಾ
ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ನನಗೊಂದು ಮಾತಾಡಲು ಅವಕಾಶ ಅಂತ ಎಲ್ಲ ಗುರು ಹಿರಿಯರಿಗೆ ಪಾದಗಳಿಗೆ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸಾಕ್ಷಿ ಬಳಗ ಅದರ ಒಂದು ಸಂಚಾಲಕರಾಗಿ ಶ್ರೀ ಜನಾರ್ದನ್ ನಾಯ್ಕ್ ಸರ್ ಅವರು ಉತ್ತಮ ರೀತಿಯಲ್ಲಿ ನಮ್ಮ ಕಾರ್ಯಚಟುವಟಿಕೆಯನ್ನು ನಡೆಸ್ತಾ ಬಂದಿದ್ದಾರೆ. ಅವರಿಗೂ ಸಹ ನಾನು ನನ್ನ ವೈಯಕ್ತಿಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಯಾಕೆಂದ್ರೆ ಈ ಒಂದು ಅವಕಾಶವನ್ನ ನಾನು ನನ್ನ ವೈಯಕ್ತಿಕಕ್ಕಾಗಿ ಸ್ವಲ್ಪ ಸಮಯವನ್ನ ಬಳಸಿಕೊಂಡಿದ್ದೇನೆ. ಈ ಒಂದು ಕಾರ್ಯಕ್ರಮ ಸಂಘಟನೆ ಆಗದೆ ಇದ್ರೆ ನಾನು ಇಷ್ಟು ದೊಡ್ಡ ವೇದಿಕೆ ಸಿಗ್ತಾ ಇರಲಿಲ್ಲ. ಇಷ್ಟೊಂದು ವಿದ್ವಜ್ಜನರಿಂದ ಇಡೀ ರಾಜ್ಯಾದ್ಯಂತ ಗೊತ್ತಿರುವಂತದ್ದು. ಅದೇ ಇತ್ತೀಚೆಗಾಗಿ ಏನಾಗ್ತಾ ಇದೆ ಅಂದ್ರೆ ಈ ವಿಶ್ವವ್ಯಾಪಿಯಾಗಿ ಪ್ರಕಟ ಆಗ್ತಾ ಇದೆ. ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇಲ್ಲಿ ಯಕ್ಷಗಾನ ತಗೊಂಡಾಗ ಕೆರಮನೆ ಕುಟುಂಬ, ರಾಜಕೀಯವಾಗಿ ತಗೊಂಡಾಗ ಗುಣವಂತೆಯ ಶಂಭುಗೌಡರ ಹೆಸರು ಮೇಲ್ಪಂಕ್ತಿಯಲ್ಲಿ ನಿಲ್ತದೆ. ಅವರು ಹೋದ ನಂತರ ಅವರ ಹೆಸರು ಅವರೊಟ್ಟಿಗೆ ಮರೆತು ಹೋಗಬಾರದು. ಈ ನೆಲದಲ್ಲಿ ಅವರ ಹೆಸರು ಚಿರಂತನವಾಗಿರ್ಬೇಕು, ಜೀವಂತ ಆಗಿರ್ಬೇಕು ಅನ್ನುವಂತ ಒಂದು ಕನಸಿನೊಂದಿಗೆ ನಾನೊಂದು ಪ್ರಯತ್ನವನ್ನ ಇಲ್ಲಿ ಮಾಡಿದ್ದೇನೆ. ಈ ಪ್ರಯತ್ನಕ್ಕೆ ಪೂರಕವಾಗಿ ಹೇಳಿದಾಗೆ ನಮ್ಮ S.H. ಗೌಡ್ರು ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದಂತಹ G.S. ಗೌಡ್ರು, ಹಾಗೆ ನನ್ನ ಶಾಲಾ ಕುಟುಂಬ, ಇವರೆಲ್ಲರ ಸ್ಫೂರ್ತಿ, ಪ್ರೇರಣೆ ಹಾಗೂ ನನ್ನ ವೈಯಕ್ತಿಕ ಕುಟುಂಬ, ಇವರೆಲ್ಲರ ಸ್ಫೂರ್ತಿ, ಪ್ರೇರಣೆ, ಪ್ರೋತ್ಸಾಹದಿಂದ ನಾನು ಈ ಬರವಣಿಗೆಯನ್ನು ಮಾಡಲಿಕ್ಕೆ ಕಾರಣ ಆಯಿತು, ಸಾಧ್ಯ ಆಯಿತು. ಆ ನಿಟ್ಟಿನಲ್ಲಿ ಆ ಕೃತಿಯನ್ನ ಪ್ರಕಾಶಿಸುವಂತಹ ಒಂದು ಜವಾಬ್ದಾರಿಯನ್ನ ನಮ್ಮ ಆದಿಚುಂಚನಗಿರಿ ಮಠ ಬಹುಮಾನ ವಿತರಣೆ ಶ್ರೀ MS ಹೆಗಡೆ ಶಿಕ್ಷಕರು ಇವರ ಪ್ರಾಯೋಜಕತ್ವದಲ್ಲಿ ಅವರೇ ನೆರವೇರಿಸಿಕೊಳ್ಳಲಿದ್ದಾರೆ. ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ಪರ್ಧಾ ನಮೋಸ್ತುತೆ. ಶರನ್ನವರಾತ್ರಿಯ ಮೊದಲ ದಿನದಂದು ಶಕ್ತಿಯ ಸ್ಮರಣೆ. ಶುಭೋದಯ, ಶುಭೋದಯ. ಸರ್ವರಿಗೂ ವಂದನೆಗಳು. ಸಾಕ್ಷಿ ಶಿಕ್ಷಕರ ಬಳಗ ಇವರ ವತಿಯಿಂದ ನಾವು ಪ್ರತಿ ವರ್ಷ ಒಂದು ಸ್ಪರ್ಧೆಗಳ ಶಿಕ್ಷಕರಾದ ಶ್ರೀಯುತ ಜನಾರ್ದನ್ ಸರ್ ಹತ್ರ ಕೇಳ್ಕೊಂಡಾಗ ಆಯಿತು ಯಾವ್ದು ಮಾಡೋಣ ಅಂತ ವಿಚಾರ ಮಾಡಿದ್ರು. ಹೀಗೆ ವಿಚಾರ ಮಾಡಿದಾಗ ನಮಗೆ ತೋಚದ್ದು ಆ ಸಂದರ್ಭದಲ್ಲಿ ಪರಿಸರ ದಿನಾಚರಣೆ, ಪರಿಸರದ ರಕ್ಷಣೆಯ ಜೊತೆಯಲ್ಲಿ ಮಕ್ಕಳ ಸಾಹಿತ್ಯ. ನಾವೊಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸೋಣ ಅಂತ ಹೇಳಿ ವಿಚಾರ ಮಾಡಿ ಪ್ರಬಂಧಕ್ಕೆ ಒಂದು ಚೌಕಟ್ಟನ್ನು ಹಾಕ್ಕೊಂಡ್ರು. ಪ್ರಬಂಧ ಅಂದರೆ ಹೇಗಾದರೂ ಬರೆಯೋದಲ್ಲ, ಆ ಪ್ರಬಂಧವನ್ನು ಯಾವ ರೀತಿಯ ಒಂದು ಮಾನದಂಡ ಇರ್ತದೆ ಅದೇ ಮಾನದಂಡದಲ್ಲಿ ಪ್ರಬಂಧಗಳು ಬರಬೇಕು ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ. ಈ ಮಣ್ಣಿನ ಶಂಭುಲಿಂಗೇಶ್ವರನಿಗೆ ನಮಸ್ಕಾರ ಮಾಡಿದ್ದ ಗುರುಭ್ಯೋ ನಮಃ. ಈ ಸಭೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ನನ್ನ ಆತ್ಮೀಯ ಶಿಕ್ಷಕ ಬಾಂಧವರೇ, ಊರಿನ ನಾಗರಿಕರೇ, ಮುದ್ದು ವಿದ್ಯಾರ್ಥಿಗಳೇ, ಇದೊಂದು ಅವಕಾಶ ನನಗೆ ಬಯಸದೇ ಬಂದ ಭಾಗ್ಯ ಅಂತ ಹೇಳ್ಬೋದು. ಮೊನ್ನೆ ದಿನ ಫಿಜಾ ಮಿಸ್ ಫೋನ್ ಮಾಡಿ ನಮ್ಮಲ್ಲಿ ಸಾಕ್ಷಿ ಶಿಕ್ಷಕರ ಬಳಗದ ಒಂದು ಕಾರ್ಯಕ್ರಮ ಇದೆ, ಹಾಗೆ ಮಹಾದೇವಿ ಟೀಚರ್ ಅವ್ರದ್ದು ಒಂದು ಪುಸ್ತಕ ಬಿಡುಗಡೆ ಸಹ ಇದೆ, ತಾವು ಬರಬೇಕು ಅಂತ ಹೇಳಿದ್ರು. ನನಗೆ ಯಾವಾಗಲಿಂದ ತುಂಬ ಸಾಕ್ಷಿ ಶಿಕ್ಷಕರ ಬಳಗ ಪ್ರಾರಂಭವಾದಾಗಿಂದ ಒಮ್ಮೆ ಈ ಬಳಗದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋದು, ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ ಒಮ್ಮೆ ಭಾಗವಹಿಸಿ ಅಂತ. ನಾವೆಲ್ಲ ಸಂಘ ಅನ್ನುವಂಥದ್ದನ್ನ ಕೇಳಿದ್ದೇವೆ. ಸಂಘ ಅಂತ ಹೇಳಿದ ಕೂಡಲೇ ಅಲ್ಲೆಲ್ಲ ಫಾರ್ಮಾಲಿಟೀಸ್ ಬಂದು ರಮೇಶ್ ಸರ್ ಹೇಳ್ತಾ ಇದ್ರು, ನಾವು ಬಳಗ ಅನ್ನೋದನ್ನ ಇಟ್ಕೊಂಡಿದ್ದೇವೆ, ಅಂದರೆ ಶಿಕ್ಷಕರ ಒಂದು ಕುಟುಂಬ ಅಂತ. ಹೊನ್ನಾವರದ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನಮ್ಮ ಮನೆಯವರು ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ 6 ವರ್ಷ ಕಾರ್ಯನಿರ್ವಹಿಸಿದ್ದಾರೆ. ನಾನು ಸಹ 20 ಸಾಕ್ಷಿ ಬಳಗದ ಚಿಲುಮೆ ಮಕ್ಕಳ ರಜಾ ಶಿಬಿರ ಕಾರ್ಯಕ್ರಮ ಜೊತೆಗೆ ಮಹಾದೇವೇಗೌಡರ ಪುಸ್ತಕ ಬಿಡುಗಡೆಗೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ 3 ದಿಗ್ಗಜರು ಆಸೀನರಾಗಿದ್ದಾರೆ. ಮೊದಲನೇದಾಗಿ ಈ ನಾಡು ಕಂಡಂಥ ಶ್ರೇಷ್ಠ ಸಾಹಿತಿ ಜಾನಪದ ವಿದ್ವಾಂಸರಾದಂಥ ಶ್ರೀಯುತ ಡಾಕ್ಟರ್ NR ನಾಯ್ಕ್ ಸರ್ ಅವರು, ಹಾಗೆ ಇನ್ನೋರ್ವ ಅದ್ಭುತ ಪ್ರಸಿದ್ಧ ಅಂಕಣಕಾರ ಶ್ರೀಯುತ ನಾರಾಯಣ ಸರ್ ಅವರಿದ್ದಾರೆ, ಹಾಗೆ ಇನ್ನೋರ್ವ ಶಿಕ್ಷಣ ಪ್ರೇಮಿ ಶ್ರೀಯುತ ಪಂಡಿತ್ ಸರ್ ಅವರಿದ್ದಾರೆ. ಇವರ ಮೂವರನ್ನು ನಾನು ಇಲ್ಲಿ ಪ್ರಸ್ತಾಪಿಸ್ತಾ ಅವರ ಕ್ಷಮೆಯನ್ನು ಯಾಚಿಸ್ತಾ ವೇದಿಕೆ ಮೇಲೆ ಆಚರಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಜೊತೆಗೆ ಎಲ್ಲ ನನ್ನ ಶಿಕ್ಷಕ ಸಂಘದ ಬಂಧು ಭಗಿನಿಯರೇ, ಈ ಶಾಲೆಯ
SDMC ಅಧ್ಯಕ್ಷರಾದ MPS ಒಂದು ನೌಕರರ ಬಗ್ಗೆ. ಸೊ ಹಾಗಾಗಿ ನಾನು ಮತ್ತು ಸುರೇಶ್ ನಾಯ್ಕರವರು ಹೋಗಬೇಕಾದ್ರಿಂದ ಮಧ್ಯದಲ್ಲಿ ಮಾತಾಡ್ತಾ ಇದ್ದೇನೆ. ಹಾಗಾಗಿ ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು. ಸಾಕ್ಷಿ ಒಂದು ಬಳಗದ ಈ ಒಂದು ಕಾರ್ಯಕ್ರಮ ಈ ಮನುಷ್ಯ ಎಂತ ಮಾತಾಡ್ತಾನೆ. ಕೈಗೆ ಬೆರಳ ಸಿಕ್ಕಿದೆ. ಈಗ ನನ್ನ ತಡೆಯೋರು ಯಾರೂ ಇಲ್ಲ. ಕೆಲವು ಮಕ್ಕಳು ಅವನ ಪ್ರಖರವಾದಂಥ ಆ ತಿಳಿ ಬೆಳಕೇನಿದೆಯಲ್ಲ, ಆ ಬೆಳಕನ್ನು ಸ್ವೀಕರಿಸಿ ಪ್ರತಿಸ್ಪಂದಿಸ್ತಾರೆ. ಆ ಪ್ರತಿಸ್ಪಂದನೆ ಯಾವ್ಯಾವ ರೀತಿಯಲ್ಲಿ ಹೋಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಸಣ್ಣ ಘಟನೆ, ನಾನು ಪುಸ್ತಕ ಬರೆದಿದ್ದೆ, ಮಕ್ಕಳ ದೇವರು ಎನ್ನುವಂಥ ಒಂದು ಪುಸ್ತಕ ಬರೆದಿದ್ದೆ. ಅಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಒಂದು ಅಂಶ ಬಹಳ ಸ್ಪಷ್ಟವಾಗಿ ಮತ್ತು ಅಮೋಘವಾಗಿರ್ತಕ್ಕಂಥ ಒಂದು ಅಂಶ ಇದೆ. ನಾವು ಮಕ್ಕಳ ಮುಂದೆ ಏನಾದರೂ ಮಾತಾಡ್ಬಿಡ್ತೇವೆ, ಪಟಕ್ಕನೆ ಹೇಳ್ತೇವೆ, ಹಾಗೆ ಹೀಗೆ. ಹಾಗೆ ನಾನು ಮನೆಯಲ್ಲಿ ಹೀಗೆ ಮಾತಾಡ್ತಾ ಇದ್ದಾಗ ಅವರು ಬರೆಯೋದನ್ನು ಕಲಿಸಬೇಕು ನಾವು ಅಂತ ತಪ್ಪನೆ ನನಗೆ. ನಾನು ವಿದೇಶ ಶಾಲೆಯಲ್ಲಿ 7ನೇವರೆಗೆ ಓದಿದ್ದೆ. ಆವಾಗಲೂ ಹೀಗೆ ಮಾಡಿ ನಾನು ಬರೀತಿದ್ರು. 7ನೇದಲ್ಲಿ ನಾನೇ ಬರೆದು ಹಾಡಿದ ಒಂದು ಹಾಡು ನೆನಪಾಗ್ತಾ ಇದೆ. ಗುಣವಂತರೆ ಘನವಂತರೆ ಗುಣವಂತೆಗೆ ಬನ್ನಿ. ಈ ಹಾಡು ನೆನಪಾಗಿ ಗುಣವಂತ ಎಷ್ಟು ಸ್ಟ್ರೆಸ್ ಆಗಿತ್ತು ಅಂದರೆ, ಆಮೇಲೆ ನಾನು ಅವಾಗ ಬರೀಲಿಕ್ಕೆ ಹೇಳಿದ್ರಲ್ಲ, ಮುಂದೆ ಹೈಸ್ಕೂಲಲ್ಲೂ ಬರೀಲಿಕ್ಕೆ ಹೇಳಿದ್ರು, ನಾಟಕ ಬರೆದೆ. ಮುಂದೊಂದು 15 ಕಥೆಗಳನ್ನು ಬರೆದು ಪ್ರಕಟ ಮಾಡಿದ್ದೆ. ಒಟ್ಟಾರೆ ಸಾಹಿತ್ಯದಲ್ಲಿ ಆಸಕ್ತಿ, ಸಂಗೀತದಲ್ಲಿ ಆಸಕ್ತಿ ಕೊಟ್ಟದ್ದು ಈ ಶಾಲೆ. ಅದಕ್ಕೆ ಶಾಲೆಗೆ ಧನ್ಯವಾದ ನನಗೆ ಹೇಳಬೇಕನ್ನಿಸ್ತಾ ಇದೆ. ಗುಣವಂತೆ ಅಂದ ಕೂಡಲೇ ನಾನು KE ಇಂಜಿನಿಯರ್ ಆಗಿ ತುಂಬ ಕಡೆ ಕೆಲಸ ಮಾಡ್ತಾ ಇರುವಾಗ ಈ ರಸ್ತೆಯಲ್ಲಿ ಓಡಾಡೋರು ಫಸ್ಟಿಗೆ ಹೇಳೋದು, ಇಂಥ ಅನೇಕ ಪಾತ್ರಗಳಿಗೆ ಅವರು ಆ ರಂಗದಲ್ಲಿ ಹೋಗಿದ್ರು ಕೂಡ ಅಷ್ಟೇ ಪ್ರಸಿದ್ಧರಾಗ್ತಾ ಇದ್ರು. ಅವರ ರಾಜಕೀಯದ ವಿವಿಧ ಮುಖಗಳೇನೇ ಇರಲಿ, ಶಂಭುಗೌಡರು ಎಲ್ಲಿ ಮಹತ್ವವಾಗ್ತಾರೆ ಅಂತ ಹೇಳಿದ್ರೆ ಗುಣ ಮತ್ತು ದೋಷ ಎರಡೂ ಕೂಡ ಇತ್ತು. ಆ ದೋಷವನ್ನು ಎತ್ಕೊಂಡು ಹೇಳ್ತಾ ಇರ್ತಿದ್ರು. ಆ ವಿಚಾರದಲ್ಲಿ ತಾನು ಇಂಥದ್ದನ್ನು ಯಾಕೆ ಮಾಡ್ತೇನೆ ಅಂತೇಳಿ ಹೇಳುವುದಕ್ಕೂ ಕೂಡ ಅದೊಂದು ಸಮರ್ಥನೆ ಇರ್ತಿತ್ತು. ಅದು ಸಮಾಜಮುಖಿ ಆಗಿರ್ತಿತ್ತು. ಆ ದಿಸೆಯಲ್ಲಿ ಒಂದು ಸುಂದರವಾದಂಥ ಒಂದು ಪುಸ್ತಕವನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಮಾದೇವಿ ಅವರ ಸೊಸೆಯಾಗಿರುವಂಥ ಮಾದೇವಿ ಗೌಡರು. ಖಂಡಿತವಾಗಿಯೂ ಒಂದು ಸೊಸೆ ಯಾಕೆ ಮಗಳಂದು ಕೇಳಿದ್ರೆ ಬಾರೆ ತಂಗಿ ಅಂತೇಳಿ ಕರೆಯೋದ್ರಿಂದ ಮಾವ ಅವರನ್ನು ಅವ್ರ ಮನೆ ಯಾವ ಗಂಡು ಮಕ್ಕಳಿಗಿಂತಲೂ ಸೊಸೆದ್ರು ಅಂದ್ರೆ ಪ್ರೀತಿ ಅಲ್ಲ ಶಿವರಂದ್ರ. ಮತ್ತೆ ಗಂಡು ಮಕ್ಕಳಿಗಾದ್ರೂ ಬೈತೀವಿ, ಅದ್ರ ಸೊಸೆಗಳಿಗೆ ಬೈಯುವುದಿಲ್ಲ. ಅಷ್ಟೊಂದು ರೀತಿಯಲ್ಲಿ ಕಕ್ಕುಲತೆಯಿಂದ ತನ್ನ ಕುಟುಂಬವನ್ನು ಬೆಳೆಸ್ತಾ ಇದ್ರು. ಸಮಾಜಮುಖಿ ಆಗಿರುವಂಥವರು ತನ್ನ ಬೇರನ್ನು ಸಡಿಸಿಕೊಳ್ತಾರೆ ಅಂತ ಒಂದು ಚೈತನ್ಯದ ಚಿಲುಮೆ ಇದೆ ಹೇಳ್ತಕ್ಕಂಥದ್ದು ನಾವೆಲ್ಲ ಸಾದರಪಡಿಸಿದ್ದೀವಿ ಅಂತ ಈ ಸಂದರ್ಭ ಹೇಳ್ತಾ ಅವರನ್ನ ನಾನು ವಿಶೇಷವಾಗಿ ಅಭಿನಂದಿಸಿ, ವಿಶೇಷವಾಗಿ ಅಪ್ಪರ ಬಗ್ಗೆ ಒಂದೆರಡು ಮಾತಾಡಲೇಬೇಕು. ಹೀಗೆ ಒಳ್ಳೆ ಅಪ್ಪಗೆ ಹೀಗೆ ಬಹಳ ಪ್ರಶಸ್ತಿಗಳು ಕೊಟ್ಟರು. ಇವತ್ತು ಒಳ್ಳೆ ಸೊಸೆಗೆ ಏನಾದರೂ ಪ್ರಶಸ್ತಿ ಕೊಡೋ ಜಾಗದಲ್ಲಿ ನಾನು ಇದ್ರೆ ಮೊದಲನೇ ಸ್ಥಾನದಲ್ಲಿ ಮಹಾದೇವ್ ಅಕ್ಕವ್ರಿಗೆ ಈ ಪ್ರಶಸ್ತಿ ಕೊಡ್ತಾ ಇದ್ದೆ. ಯಾಕಂದ್ರೆ ನೀವು ನೋಡ್ರಿ, ಹೀಗೆ ನಮ್ಮ ಹೊನ್ನಾವರದಲ್ಲಂತೂ ಯಾವೊಬ್ಬ ಸೊಸೆಯು ಮಾವನ ಬಗ್ಗೆ ಬರೆದದ್ದೇ ಇಲ್ಲ. ನಾನು ಎಲ್ಲರ ಬಗ್ಗೂ ಒಂದಿಷ್ಟು ಓದಿ ತಿಳ್ಕೊಂಡಿದ್ದೇನೆ. ಅದು ಪ್ರಪ್ರಥಮವಾಗಿ ಮಾವನ ಬಗ್ಗೆ ಬರೆದ ಒಬ್ಬಳೇ ಒಬ್ಬ ಸೊಸೆ ಅಂದ್ರೆ ಅದು ಶ್ರೀಮತಿ ಮಹಾದೇವಿ ಗೌಡರು. ಅವರನ್ನು ನಾನು ವಿಶೇಷವಾಗಿ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅಭಿನಂದಿಸ್ತೇನೆ. ಯಾಕೆ ಅಭಿನಂದಿಸ್ತೇನೆ ಅಂದ್ರೆ, ಮಾವನ ಬಗ್ಗೆ ಭಾಳ ಚೆಂದಾಗಿ ನಾನು ಭಾಳ ಜನ ಸೊಸೆಯಿಂದಿರ ಬದುಕನ್ನು ನೋಡಿದವನು. ಒಂದು ಮಾವಿದ್ದ, ಅದು ಅವ್ರ ಹೆಸರು ಹೇಳೋದಿಲ್ಲ. ಆ ಮಾವ ಹೊರಗಡೆ ಬಂದು
ಬಂದಿರ್ತಾರಲ್ಲ ಅದಕ್ಕಾಗಿ ತಿಂಡಿಯನ್ನು ಮಾಡ್ಕೊಡ್ತಾರೆ. ಆ 3 ಮಕ್ಕಳು ಪೇಟೆಗೆ ಬಂದಿದ್ದು ಸುಸ್ತಾಗಿರ್ತಾರಲ್ಲ ವಿಶ್ರಾಂತಿಯನ್ನ ಪಡಿತಾರೆ.